ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಕೊನೆ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ಬಲ್ಕಿಂಗ್ ಬಗ್ಗೆ ಮಾತಾಡಬೇಕು ಅಂತ. ಸೊ ಲಾಸ್ಟ್ ವಿಡಿಯೋ ಸ್ವಲ್ಪ ಏನಂತಾರೆ ರೀಚ್ ಸಿಕ್ಕಿಲ್ಲ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಫುಡ್ ಬ್ಲಾಗಿಂದ ಡೈರೆಕ್ಟಾಗಿ ಫಿಟ್ನೆಸ್ ವ್ಲಾಗಿಗೆ ಬಂದರೆ ರೀಚ್ ಸಿಗಲ್ಲ. ಸೊ ಯಾರ್ಯಾರು ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರೋ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೊಸ್ದಾಗಿ ಬಂದಿರೋರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಏನಾದರೂ ಹೇಳೋ ಥರ ಇದ್ದರೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವತ್ತು ಏನಪ್ಪ ಟಾಪಿಕ್ ಅಂದರೆ ಬಲ್ಕಿಂಗು. ಸೊ ಬಲ್ಕಿಂಗ್ ಬಗ್ಗೆ ಎಲ್ಲರಿಗೂ ತುಂಬ ಏನಂತಾರೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಬಲ್ಕ್ ಹೆಂಗಾಗೋದು, ಏನಪ್ಪ ಮಾಡೋದು, ಸೊ ಹೆಂಗೆ ಊಟನ ತಿನ್ನೋದು ನಾವು, ಅಂದರೆ ಅಷ್ಟಷ್ಟು ಕ್ವಾಂಟಿಟಿ ಹೆಂಗಪ್ಪ ತಿನ್ನೋದು ಅಂತ. ಸೊ ಒಬ್ಬೊಬ್ರಿಗೆ ಊಟನೇ ಸೇರಲ್ಲ. ಸೊ ಅಂಥವ್ರಿಗೆ ಏನಂತಾರೆ, ಏನು ಹೇಳ್ತಾರೆ, ಬಲ್ಕಿಂಗು ಅಷ್ಟು ಬೇಗ ಆಗಲ್ಲ. ಬಲ್ಕ್ ಅವ್ರು ಆಗೋದೇ ಇಲ್ಲ ಅಂತಂದರೆ ಅವರು ಜಂಕ್ ಫುಡ್ಸ್ ತಿಂತಾ ಇರ್ತಾರೆ. ಸೊ ಅದು ಬಲ್ಕಿಂಗಿಗೆ ಏನಂತಾರೆ ಜಾಯಿನ್ ಆಗಲ್ಲ. ಜಂಕ್ ಫುಡ್ಸ್ ಬಂದ್ಬಿಟ್ಟು ಬಲ್ಕಿಂಗಿಗೆ ಯಾವತ್ತೂ ಬಲ್ಕ್ ಮಾಡಬೇಕಾದ್ರೆ ಜಂಕ್ ಫುಡ್ಸ್ ತಿಂದು ದಪ್ಪ ಅಂತೂ ಆಗಬೇಡ್ರಿ. ಅದನ್ನು ನಾನು ರೆಫರ್ ಮಾಡಲ್ಲ. ಯಾಕಂದರೆ ಬಲ್ಕಿಂಗಲ್ಲಿ ಬಂದ್ಬಿಟ್ಟು ನೀವು ಎಷ್ಟು ಜಂಕ್ ಫುಡ್ ತಿಂದ್ಬಿಟ್ಟು ಮಾಡ್ತೀರಾ ಅಷ್ಟೇ ನಿಮ್ಗೆ ಕೆಟ್ಟದ್ದು. ಯಾಕಂದರೆ ಸೊ ಹಿಂಗೆ ಹೇಳೋದು ನಿಮಗೆ, ಯಾಕಂದರೆ ಸೊ ಅದು ಬಂದ್ಬಿಟ್ಟು ಬ್ಯಾಡ್ ಫ್ಯಾಟ್. ಗುಡ್ ಫ್ಯಾಟ್ ಅನ್ನೋದು ಡಿಫ್ರೆಂಟ್ ವೇಸ್ ಬರುತ್ತೆ. ಸೊ ಬಲ್ಕಿಂಗಲ್ಲಿ ನೀವು ಫಸ್ಟು ಏನಪ್ಪ ಇನ್ಕ್ಲೂಡ್ ಮಾಡ್ತೀರಾ ಅಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆಗ್ಬೋದು, ಎಗ್ಸ್ ಆಗಿರ್ಬೋದು, ಇಲ್ಲ ರೈಸ್ ಆಗಿರ್ಬೋದು. ಮನೆ ಐಟಮ್ ಇಟ್ಕೊಂಡೇ ನೀವು ಬಲ್ಕ್ ಆಗ್ಬೋದು. ಸೊ ಯಾವುದೇ ತರಹದ ಏನಂತಾರೆ ಮಾಸ್ ಗೈನರು ಆಗಲಿ, ಅದೆಲ್ಲ ಯಾವಾಗಪ್ಪ ಮಾಸ್ ಗೈನರ್ ಯಾವಾಗ ಬೇಕಾಗುತ್ತೆ ಅಂದರೆ ನೀವು ಪ್ರಾಪರಾಗಿ ನಿಮ್ಮ ಪ್ರೋಟೀನ್ನ ಇಂಟೇಕ್ ಮಾಡ್ತಿದ್ದಾಗ ಮಾಸ್ ಗೈನರ್ ಬೇಕಾಗುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕು ಗೊತ್ತಾ ಕ್ವಾಂಟಿಟೀಸು ಬಲ್ಕ್ ಆಗೋಕ್ಕೆ? ಸೊ ಅರೌಂಡ್ 2500 ಕ್ಯಾಲರೀಸ್ ಟು 3000 ಕ್ಯಾಲರೀಸ್ ಬೇಕು ಒಬ್ಬ ವ್ಯಕ್ತಿಗೆ ಬಲ್ಕ್ ಆಗೋಕ್ಕೆ. ಸೊ ಆವಾಗಲೇ ಅವ್ರು ಬಲ್ಕ್ ಆಗೋದು. ಇಲ್ಲಾಂದರೆ ಅಷ್ಟು ಈಸಿಯಾಗಿ ಬಲ್ಕ್ ಆಗಲ್ಲ ಗುರು. ಇವಾಗ ಒಬ್ಬೊಬ್ರು ಏನು ಮಾಡ್ತಾರೆ, 1500 2000 ಕ್ಯಾಲರೀಸ್ ತಿಂದ್ಬಿಟ್ಟು ನಾನು ಬಲ್ಕ್ ಆಗ್ತಿಲ್ಲ, ಇಲ್ಲಾಂದರೆ ಏನಂತಾರೆ ಬೆಳಗ್ಗೆ ತಿಂದು ಮಧ್ಯಾಹ್ನ ತಿಂದಿರಾ ಏನಂತ ಬಲ್ಕ್ ಆಗ್ತಿಲ್ಲ ನಾನು ಅಂತಾರೆ. ಸೊ ಇಲ್ಲಾಂದರೆ ಒಬ್ಬೊಬ್ರು ಪಿಜ್ಜಾ, ಬರ್ಗರು, ಇನ್ನೂ ಏನೇನೋ ಎಕ್ಸೆಟ್ರಾ ತಿಂತಾರೆ. ಸೊ ಅದನ್ನು ತಿಂದಿದ್ದಾದ್ಮೇಲೂ ಏನಂತಾರೆ ಚೆನ್ನಾಗಿ ತಿಂತಾರೆ, ಬಟ್ ಬಲ್ಕ್ ಆಗಲ್ಲ. ಆ್ಯಕ್ಚುಲಿ ಬಲ್ಕ್ ಆಗಬೇಕಂದ್ರೆ ಫಸ್ಟು ಕಾರ್ಬ್ಸ್ ಜಾಸ್ತಿ ತೊಗೋಬೇಕು. ಕಾರ್ಬ್ಸ್ ಯಾವಾಗ ಜಾಸ್ತಿ ತೊಗೊತೀರಾ ನೋಡಿ, ಆವಾಗಲೇ ಬಲ್ಕ್ ಆಗೋಕ್ಕೆ ಸಾಧ್ಯ. ಕಾರ್ಬ್ಸ್ ಇಂಟೇಕಲ್ಲಿ ಯಾವುದ್ಯಾವುದಪ್ಪ ಅಂದರೆ ಮೇಯ್ನು ರೈಸೇ ಮೇಯ್ನು. ಇಲ್ಲ ಫೈಬರ್ ಇಂಟೇಕಿಂಗಲ್ಲಿ ಯಾವುದಪ್ಪ ಮೇಯ್ನ್ ಅಂದರೆ ರಾಗಿ. ಇದೆರಡು ಮನೇಲಿ ನಾರ್ಮಲಾಗಿ ಇದ್ದೇ ಇರುತ್ತೆ ಗುರು, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಏನು ಮಾಡ್ತೀರಾ ಅಂದರೆ ರೈಸ್ ಒಂದು ದಿವ್ಸಕ್ಕೆ ಜಾಸ್ತಿ ತಿನ್ನಿ, ಮತ್ತು ವರ್ಕೌಟ್ ಜಾಸ್ತಿ ಮಾಡಿ. ಇವಾಗ ಏನಂತಾರೆ ರೈಸ್ ಜಾಸ್ತಿ ತಿಂದರೆ ಶುಗರ್ ಬರುತ್ತೆ ಅಂತಾರೆ. ಗುರು ಫಸ್ಟ್ ಆಫ್ ಆಲ್ ನೀನು ರೈಸ್ ತಿಂದುಬಿಟ್ಟು ಮನೇಲಿದ್ದರೆ ಮಾತ್ರ ಶುಗರ್ ಬರುತ್ತೆ. ಸೊ ನೀನು ಈಚೆ ಹೋಗಿ ವರ್ಕೌಟ್ ಮಾಡಿದ್ರೆ ನಿಂಗೆ ಶುಗರ್ ಬರುತ್ತಾ? ನೀನು ವರ್ಕೌಟ್ ಮಾಡೋದು ಏನಂತಾರೆ, ನೀನು ತಿನ್ನೋದನ್ನು ಅದು ವರ್ಕೌಟಲ್ಲೇ ಕಟ್ ಮಾಡ್ತೀಯ, ಮತ್ತು ಶುಗರ್ ಎಲ್ಲಿಂದ ಬರುತ್ತೆ? ಬರಲ್ಲ, ಅದೆಲ್ಲ ಸೀನ್ ಇಲ್ಲ. ಸೊ ಒಬ್ಬೊಬ್ರು ಹೇಳ್ತಾರೆ ಈ ಫುಡ್ ತಿನ್ಬೇಡ, ಆ ಫುಡ್ ತಿನ್ಬೇಡ. ಫಸ್ಟ್ ಆಫ್ ಆಲು ನೀವು ಜಂಕ್ ಫುಡ್ ತಿನ್ನಬೇಡಿ ಅಂತ ಮಾತ್ರನೇ ನಾನು ರೆಫರ್ ಮಾಡೋದು. ಯಾಕಂದರೆ ಬಲ್ಕಿಂಗ್ ಅನ್ನೋ ಹೆಸರಲ್ಲಿ ಜಂಕ್ ಫುಡ್ನಲ್ಲೇ ಜೀವನ ಮಾಡ್ಕೊಂಡಿರೋರು ಇದ್ದಾರೆ. ಸೊ ನೀವೇನು ಮಾಡ್ತೀರಾ ಅಂದರೆ, ಸೊ ಫಸ್ಟು ನಿಮ್ಮ ಕ್ಯಾಲರಿ ಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಎಷ್ಟು ತಿಂತಿದ್ದೀರಾ ಅಂತ, ನೀವೆಷ್ಟು ವೆಯ್ಟ್ ಇದ್ದೀರಾ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಜಸ್ಟ್ ಗೂಗಲ್ಗೆ ಹೋಗಿ, ಇಲ್ಲ ಬ್ರೌಸರ್ಗೆ ಹೋಗಿ, ಇಲ್ಲ ಐಫೋನ್ಗಳು ಇಟ್ಕೊಂಡಿದ್ರೆ ಸಿರಿಗೆ ಹೋಗ್ಬಿಟ್ಟು ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿದಾಗ ಅಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅದನ್ನು ನಾನು ಪಕ್ಕದಲ್ಲಿ ಹಾಕ್ತೀನಿ. ಸೊ ಅದು ಓಪನ್ ಮಾಡಿದಾದ್ಮೇಲೆ ಟಾಪಲ್ಲೇ ನಿಮಗೆ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಹೈಟು, ವೆಯ್ಟು, ಮತ್ತು ನೀವು ಎಷ್ಟು ಏಜು ಅಂತ ಹಾಕಿ ಎಲ್ಲ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ವೆಯ್ಟ್ಗೆ, ಮತ್ತು ನಿಮ್ಮ ವೆಯ್ಟ್ ಗೇನಿಂಗ್ ಅಂದರೆ ಅದು ಬೇರೆ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಾಂದರೆ ವೆಯ್ಟ್ ಲಾಸ್ ಅಂದರೆ ಅದಕ್ಕೆ ಬೇರೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ. ಸೊ ಈಸಿ ತರಹದ ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತಲೇ ಹೇಳ್ಬೋದು. ಸೊ ಮತ್ತಿನ್ನೇನಪ್ಪ ಬಲ್ಕಿಗೆ ಅಂದರೆ ಎಗ್ಸ್ ತಿನ್ನಿ ಗುರು, ಚೆನ್ನಾಗಿ ಎಗ್ಸ್ ತಿನ್ನಿ. ಎಗ್ಸ್ ಅಂದರೆ ದಿನಕ್ಕೊಂದು 3, 4, 5 ತಿನ್ನಿ ಎಗ್ಸ್ ಎಲ್ಲ. ಸೊ ನಾನು ಫಸ್ಟು ಸಣ್ಣನೇ ಇದ್ದಿದ್ದು. ಫಸ್ಟು ನಾನು ಈ ಥರ ಇದ್ದೆ.
ಆಮೇಲೆ ಬರ್ತಾ ಬರ್ತಾ ಈ ಥರ ಆಗಿದ್ದು. ಸೊ ಬಿಗಿನರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ನಾನು ಬಿಗಿನರ್ ಆಗಿದ್ದಾಗ ನಾನು ಅಷ್ಟೇ. ಸೊ ಸಣ್ಣ ಆಗಬೇಕು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಊಟ ಒಂದೊಂದು ಟೈಮ್ ಒಂದೊಂದು ಸ್ಕಿಪ್ ಮಾಡಿಬಿಡೋದು, ಇಲ್ಲ ಮಧ್ಯಾಹ್ನ ತಿಂದರೆ ನೈಟ್ ತಿನ್ನೋದು, ಇಲ್ಲ ಬೆಳಗ್ಗೆ ತಿಂದೇ ಇರೋದು, ಅದೆಲ್ಲ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಡಯಟ್ ಅಂದರೆ ನಿಮ್ಮ ಪ್ರಕಾರ ಡಯಟ್ ಅಂದರೆ ಅವನು ಮೀಲ್ಸ್ನ ಸ್ಕಿಪ್ ಮಾಡೋದಲ್ಲ. ಮೀಲ್ಸಿಂದ ಒಂದೊಂದು ಮೀಲಿಂದ ನಿಮಗೆ ಎಷ್ಟೆಷ್ಟು ಪ್ರೋಟೀನ್ ಸಿಗ್ತಿದೆ, ವಿಟಮಿನ್ ಸಿಗ್ತಿದೆ, ಫ್ಯಾಟ್ ಸಿಗ್ತಿದೆ, ಕಾರ್ಬ್ ಸಿಗ್ತಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ತಿನ್ನೋದನ್ನು ಡಯಟ್ ಅಂತಾರೆ. ಸೊ ಕಟ್ ಮಾಡಬೇಕಂದ್ರೆ ಲೋ ಕ್ಯಾಲರೀಸ್ ತಿನ್ನಬೇಕು, ಬಲ್ಕ್ ಮಾಡಬೇಕಂದ್ರೆ ಹೈ ಕ್ಯಾಲರೀಸ್ ತಿನ್ನಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೈ ಕ್ಯಾಲರೀಸ್ ಬಂದ್ಬಿಟ್ಟು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಆಗಿರ್ಬೋದು, ಇಲ್ಲ ರೈಸ್ ಕ್ವಾಂಟಿಟಿ ಜಾಸ್ತಿ ಮಾಡಿ ತಿನ್ನೋದಾಗಿರ್ಬೋದು, ಇಲ್ಲಾಂದರೆ ಎಕ್ಸೆಟ್ರಾ, ಅದು ತುಂಬ ಇದೆ. ಸೊ ಇವಾಗ ಕಟ್ ಅಂದರೆ ಏನು ಮಾಡೋದು ಅಂದರೆ, ವೆಜಿಟೇಬಲ್ಸಲ್ಲಿ ಕಾರ್ಬ್ಸ್ ಫೈಬರ್ ವೆಜಿಟೇಬಲಲ್ಲಿ ಫೈಬರ್ಸ್ ತಗೊಳ್ಳೋದಾಗಿರ್ಬೋದು, ಇಲ್ಲ ಚಿಕನಲ್ಲಿ ಪ್ರೋಟೀನ್ ತಗೊಳ್ಳೋದಾಗಿರ್ಬೋದು, ಎಗ್ಸಲ್ಲಿ ಪ್ರೋಟೀನ್ ತಗೊಳ್ಳೋದಾಗಿರ್ಬೋದು, ಇಲ್ಲ ರೈಸಲ್ಲಿ 100 ಗ್ರಾಮ್ಸ್ ರೈಸಲ್ಲಿ ಕಾರ್ಬ್ಸ್ ತಗೊಳ್ಳೋದಾಗಿರ್ಬೋದು, ಅದನ್ನು ಕಟ್ಟಿಂಗ್ ಅಂತಾರೆ. ಕಟ್ ಅದು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ, ಇದು ವೆಯ್ಟ್ ಹೈ ಮಾಡೋಕ್ಕೆ. ವೆಯ್ಟ್ ಹೈ ಮಾಡಬೇಕಂದ್ರೆ ನೀವು 3 to 4 ಟೈಮ್ಸ್ ಫುಡ್ ತಿನ್ನಲೇಬೇಕು ಗುರು. ಯಾಕಂದರೆ ನೀವು ಮಾಸ್ ಗೈನರು ತೊಗೊಳ್ಳಲ್ಲ, ನನ್ನ ಮಾಸ್ ಗೈನರ್ ಮೇಲೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತಂದವರು, ಸೊ ನೀವೇನು ಮಾಡಬೇಕು, ಹೈ ಕಾರ್ಬ್ ಫುಡ್ ತಿಂತಾ ಹೋಗ್ಬೇಕು. ಹೈ ಕಾರ್ಬ್ ಫುಡ್ ತಿಂತಾ ಹೋಗ್ತಾ ನೀವು ಬಲ್ಕ್ ಆಗ್ತೀರಾ. ಹೈ ಕಾರ್ಬ್, ಹೈ ಪ್ರೋಟೀನ್, ಹೈ ಫೈಬರ್ ಇರೋ ಫುಡ್ ತಿನ್ಕೊಂಡು ಹಾಗೆ ವರ್ಕೌಟು ಮಾಡಿದ್ರೆ ನಿಮ್ಮ ಬಾಡಿ ಸ್ಟ್ರಕ್ಚರು ಚೇಂಜ್ ಆಗುತ್ತೆ, ನೀವು ಬಲ್ಕು ಆಗ್ತೀರಾ. ಸೊ ಇಷ್ಟೇ ಬಲ್ಕಿಂಗ್ ಟಿಪ್ಪು, ಅದರಲ್ಲೇನು ಡಿಫರ್ ಏನಿಲ್ಲ. ಸೊ ನಿಮಗೆ ಕ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಲೂ ಹೇಳಿದ್ದೀನಿ. ಸೊ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಜಿಮ್ ವರ್ಕೌಟ್ಸ್ ಹೆಂಗಿದೆ, ಏನೇನು ಮಾಡ್ತಿದ್ದೀನಿ ನನ್ನ ಜಿಮ್ಮಲ್ಲಿ, ನಾನು ಯಾವ ಪ್ರೋಟೀನ್ ಯೂಸ್ ಮಾಡೋದು, ನಾನು ಯಾವ ಥರ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನೀವೆಲ್ಲನೂ ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಯಾವುದು ನನ್ನ ವೇ ಆಫ್ ಲೈಫ್ ಹೆಂಗೆ ಲೀಡ್ ಮಾಡ್ತಿದ್ದೀನಿ. ಸೊ ಒಬ್ಬ ಫಿಟ್ನೆಸ್ ಫ್ರೀಕಾಗಿ, ಸೊ ಅದು ನಾರ್ಮಲ್ಲಾಗಿ ಇವಾಗ ಜಿಮ್ಮಿಗೆ ಎಂಟ್ರಾಗೋಕ್ಕಿಂತ ಮುಂಚೆನೇ ಜಂಕ್ ಫುಡ್ಸ್ ತಿನ್ಕೊಂಡು ಅದು ಇದು ತಿನ್ಕೊಂಡು ಇರ್ತೀವಿ. ಸೊ ಜಿಮ್ಮಿಗೆ ಎಂಟರ್ ಆಗಿದ್ದಾದ್ಮೇಲೆ, ಅಂದರೆ ಫಿಟ್ನೆಸ್ಗೆ ಎಂಟರ್ ಆಗಿದ್ದಾದ್ಮೇಲೆ ಸೊ ನಾವು ಇದೆಲ್ಲ ಕಟ್ ಮಾಡ್ತಾ ಹೋಗ್ತೀವಿ. ಫೇಸ್ ಗ್ಲೋ ಆಗ್ತಿಲ್ಲ, ಸೊ ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, ಎಷ್ಟೇ ತಿಂದರೂ ದಪ್ಪ ಆಗ್ತಿಲ್ಲ ಅಂತ. ಗುರು, ಫಸ್ಟು ಹ್ಯೂಮನ್ ಬಾಡಿಗೆ ನೆಸೆಸಿಟಿ ಇರೋದೇ ವರ್ಕೌಟ್. ಒಂದು 1/2 hour ವರ್ಕೌಟ್ ಮಾಡಬೇಕು. ಸೊ ನೀವೆಷ್ಟು ತಿಂತೀರಾ ಅಷ್ಟನ್ನು ಒಂದು 20 to 30% ಆದರೂ ವರ್ಕೌಟಲ್ಲಿ ಇಡೀರಿ. ನಂಗೆ ನೀರು ಕುಡೀರಿ, ದಿವಸಕ್ಕೆ 4 ಲೀಟರ್ಸ್ ಕುಡೀರಿ. ಸೊ ಪಪಾಯ ಕನ್ಸ್ಯೂಮ್ ಮಾಡಿ, ಪೊಮೊಗ್ರಾನೇಟ್ ಕನ್ಸ್ಯೂಮ್ ಮಾಡಿ. ಸೊ ಯಾಕೆ ನಿಮ್ಮ ಫೇಸ್ ಗ್ಲೋ ಬರಲ್ಲ ನಾನು ನೋಡ್ತೀನಿ. ಸೊ ಬಾಡಿ ಬಗ್ಗೆ ಆಗಿರ್ಬೋದು, ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಫ್ಯಾಷನ್ ಟಿಪ್ಸ್ಗೋಸ್ಕರನೂ ಅಷ್ಟೇ. ಇನ್ನು ಸ್ವಲ್ಪ ದಿವಸದಲ್ಲೇ ನಾನು ಫ್ಯಾಷನ್ ರೀಲ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನೆಲ್ಲ ನೀವು ನೋಡಬೇಕಂದ್ರೆ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ. ಸೊ ನಾನು ಅಲ್ಲಾಕ್ತೀನಿ ನನ್ನ ಫ್ಯಾಷನ್ ಟಿಪ್ನ, ಹೆಂಗೆ ಡ್ರೆಸ್ಸಿಂಗ್ಸ್ ಮಾಡ್ಕೊಳ್ಳೋದು, ಯಾವ ಕಲರ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದೆಲ್ಲ ನಾನು ರೀಲ್ಸಲ್ಲಿ ಹಾಕ್ತೀನಿ, ಮತ್ತು ಶಾರ್ಟ್ಸಲ್ಲೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಹೋಗಿ ಅದನ್ನು ಫಾಲೋ ಮಾಡ್ಕೊಳ್ಳಿ. ಫಿಟ್ನೆಸ್ ವೀಡಿಯೋಗೋಸ್ಕರ ಆಗಲಿ, ಫ್ಯಾಷನ್ ವೀಡಿಯೋಸ್ಗೋಸ್ಕರ ಆಗಲಿ, ಇಲ್ಲ ಫುಡ್ ವ್ಲಾಗಿಂಗ್ಗೋಸ್ಕರ ಆಗಲಿ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ ಇಟ್ಕೊಳ್ಳಿ. ಸೊ ಗುರು, ಇನ್ನೇನೂ ಇಲ್ಲ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನೀವು ಕಮೆಂಟ್ ಹಾಕಿ, ನಾನು ಆ ಥರ ವೀಡಿಯೋ ಮಾಡ್ತೀನಿ. ಸೊ ನಿಮಗೆ ಯಾವ ಥರ ಫಿಟ್ನೆಸ್ಸಲ್ಲಿ ಟಿಪ್ ಬೇಕು ಅಂತ ಕೇಳಿ, ನಾನು ಆ ಥರ ಟಿಪ್ ಹಾಕ್ತೀನಿ. ಸೊ ರಿಸರ್ಚ್ ಮಾಡಾದರೂ ಟಿಪ್ ಹಾಕ್ತೀನಿ. ಸೊ ಇವತ್ತಿಗಿಷ್ಟೇ. ಸೊ ಇದೇ ಥರ ಮತ್ತೆ ಇನ್ನೂ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿಗಿಷ್ಟೇ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.